ಪ್ರಪಂಚ. ನಮಸ್ಕಾರ, ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಮೆಜೆಸ್ಟಿಕ್ 2 ನನ್ನ ಮೊದಲನೇ ಚಿತ್ರ. ಇದರಲ್ಲಿ ನನಗೆ ಅವಕಾಶ ಬಂದಿರೋದು ಅಫ್ಕೋರ್ಸ್ ತುಂಬ ಒಳ್ಳೆಯದು. ಯಾಕಂದರೆ ಮೆಜೆಸ್ಟಿಕ್ 2 ಅನ್ನೋ ಟೈಟ್ಲಿಗೆ ಆ ದಮ್ ಇದೆ. ಆ ದಮ್ ನನಗೆ ಸಿಕ್ಕಿರೋದು ತುಂಬ ಮಜಾ ಇದೆ. ಮೆಜೆಸ್ಟಿಕ್ 2 ನಿಜವಾಗ್ಲೂ ಒಂದು ಕುತೂಹಲದಿಂದನೇ ಆಡಿಯನ್ಸ್ ರಿಸೀವ್ ಮಾಡ್ಕೋತಾರೆ. ಯಾಕಂದರೆ ಆ ಟೈಟ್ಲಿಗೆ ಆ ಪವರ್ ಇದೆ. ಇದೊಂದು ವಿಭಿನ್ನವಾದ ಚಿತ್ರ. ಯಾಕಂದರೆ ಮೆಜೆಸ್ಟಿಕ್ ಅಂದಿದ ತಕ್ಷಣ ನಮಗೊಂದು ನ್ಯಾಸ್ಟಾಲಜಿಕ್ ಹೋಗುತ್ತೆ. ಸೊ ಆ ನ್ಯಾಸ್ಟಾಲಜಿಕ್ಕೆಲ್ಲ ಬಿಟ್ಟು ಒಂದು ಹೊಸ ಇದನ್ನು ಕೊಡೋದೇ ನಮ್ಮ ಪ್ರಯತ್ನ. ಸೊ ಈಗಿನ 2024 ಮೆಜೆಸ್ಟಿಕ್ ಏನಿದೆ ಅದನ್ನೋದನ್ನು ತೋರಿಸೋದೇ ನಮ್ಮ ಪ್ರಯತ್ನ. ಯಾಕಂದರೆ ಎಲ್ಲ ಅಂದ್ಕೊಂಡಿರ್ತಾರೆ ಈಗೆಲ್ಲ ಪೊಲೀಸ್ ತುಂಬ ಸ್ಟ್ರಾಂಗು, ಯಾರು ರೌಡೀಸ್ ಎಲ್ಲ ಅಂದ್ಕೊಬಿಟ್ಟಿರ್ತಾರೆ. ಬಟ್ ದಿನ ನ್ಯೂಸ್ ಪೇಪರಲ್ಲಿ ನೋಡ್ತಾನೆ ಇರ್ತೀರ, ನೀವು ರಿಪೋರ್ಟ್ ಮಾಡ್ತಿರ್ತೀರ, ಆ ರೌಡಿ ಸತ್ತ, ಈ ರೌಡಿ ಸತ್ತ, ಇನ್ನೂ ರೌಡಿಸಮ್ ಹಂಗಿದೆ ಹಿಂಗಿದೆ. ಸೊ ಇದೆಲ್ಲ ಇದೆ, ಹೆಂಗಿದೆ ಅನ್ನೋದನ್ನು ತೋರಿಸೋದೇ ಈಗಿನ ಕಾಲದ ಪ್ರಯತ್ನ. ಆ್ಯಂಡ್ ಮೆಜೆಸ್ಟಿಕ್ ಚೇಂಜಸ್ನ ತೋರಿಸೋದು. ಸೊ ನೀವು ದರ್ಶನ್ ಸರ್ನ ಫುಲ್ಫಿಲ್ ಮಾಡೋಕ್ಕೆ ಎಷ್ಟು ಪ್ರಿಪೇರ್ ಆಗಿದ್ರೆ ಸರ್? ದರ್ಶನ್ ಸರ್ನೆಲ್ಲ ಫುಲ್ಫಿಲ್ ಮಾಡೋ ರೇಂಜಿಗೆ ನಾವಿಲ್ಲ. ಅವ್ರೊಂಥರ ನಾನು ಹೆಂಗೆ ನೋಡ್ತೀನಿ ಅವ್ರನ್ನ ಅಂದರೆ ಅವ್ರೊಂಥರ ಗುಡಿಲಿರೋ ದೇವರಿದ್ದಂಗೆ. ಅವರು ಹೆಂಗಿದ್ರು ನಮ್ಗೆ ಎಲ್ಲಿದ್ದರೂ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಾವು ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಸೊ ಮನಸ್ಸಲ್ಲೇ ಅವ್ರನ್ನ ಪೂಜೆ ಮಾಡ್ತೀವಿ ಸರ್. ಅವ್ರ ಚಿತ್ರಗಳು ನೋಡಿ ಬೆಳ್ಕೊಂಬಂದಿರೋದು ನಾನು. ಅವ್ರದ್ದಾಗಲಿ, ಶಿವಣ್ಣ ಅವ್ರದ್ದಾಗಲಿ, ಇಲ್ಲ ಸುದೀಪ್ ಅವ್ರದ್ದಾಗಲಿ, ಇವರೆಲ್ಲ ನಮಗೊಂಥರ ಇನ್ಸ್ಪಿರೇಷನ್ ಇದ್ದಂಗೆ. ನಾನು ಮೇನಾಗಿ ಇಂಡಸ್ಟ್ರಿ ನೋಡ್ಕೊಂಬಂದಿದ್ದೆ ಶಿವರಾಜ್ ಕುಮಾರ್ ಅವರು. ಸೊ ಹೀ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್. ಸೊ ನೆಕ್ಸ್ಟು ನಿಮಗೆ ಯಾವ ಥರ ಸ್ಕ್ರಿಪ್ಟ್ಸ್ ಎಲ್ಲ ಇಷ್ಟ ಆಗುತ್ತೆ? ಮಾಸೇನ ಅಥವಾ ಲವ್ ಸ್ಟೋರಿ ಈ ಥರ ಇಷ್ಟ ಆಗುತ್ತೆ? ನನಗೆ ಯಾವ ಥರ ಇಷ್ಟ ಆಗುತ್ತೆ ಅಂದರೆ, ಮೊದಲು ಫಸ್ಟು ನನ್ನ ನಟನೆ ನೋಡಿ ಡೈರೆಕ್ಟರ್ಸ್ ಎಲ್ಲ ನನ್ನ ಇಷ್ಟಪಡ್ತಾರಲ್ಲ, ಅವ್ರು ಯಾವ ಥರ ಕತೆ ತೊಗೊಬರ್ತಾರೆ ನನಗೇನೋ ಕುತೂಹಲ ನನಗಿದೆ. ಸೊ ನನಗೆ ಎರಡನೇ ಮೂವಿ ಬಂದಿರೋದು ಒಂದು ಲವ್ ಸ್ಟೋರಿ. ಸೊ ಇದು ಫುಲ್ ಮಾಸ್ ಆಗಿದೆ, ಅದು ಫುಲ್ ಕ್ಲಾಸ್ ಆಗಿದೆ. ಸೊ ಒಂದು ಥರ ವಿಭಿನ್ನವಾದ ಇದಾಗಿದೆ. ನನಗೆ ವಿಭಿನ್ನವಾದ ಕತೆಗಳು ಇಷ್ಟ. ಐ ಮೀನ್ ಲೈಕ್ ಅಫ್ಕೋರ್ಸ್ ದೇರ್ ಶುಡ್ ಬಿ ಸಮಥಿಂಗ್ ನ್ಯೂ. ವಿ ಕಾಂಟ್ ಟೆಲ್ ದ ಸೇಮ್ ರೊಟೀನ್ ಥಿಂಗ್ ಎವ್ರಿವೇರ್. ನೋಡಿದ್ನೇ ನೋಡಿ ಎಷ್ಟಂತ ನೋಡ್ತಾರೆ ಜನ. ಅಫ್ಕೋರ್ಸ್ ಈ ಥರ ಫಿಲಮ್ಮ ನೋಡಿದ್ದೀವಿ ಬಿಟ್ಟಾಕೊಂಡು. ಸೊ ಒಂದು ಹೊಸದು, ಒಂದು ಟೈಮ್ ಮಿಷಿನ್ ಬಗ್ಗೆನೋ ಇಲ್ಲ ಏನೋ ಒಂದು ಕಾನ್ಸೆಪ್ಟ್ಸ್ ಬಂದರೆ, ಅಂದರೆ ಏನಂದರೆ ನಾನು ಹೇಳ್ತಿರೋದು ಫುಲ್ಲು VFX ಆ ಥರ ಅಲ್ಲ. ವಿ ಕ್ಯಾನ್ ಡೂ ಸಿನಿಮಾ ವಿತೌಟ್ ಆಲ್ ದ್ಯಾಟ್. ಬರೀ ಒಂದು ಇದಿಟ್ಕೊಂಡು ಕ್ರಿಯೇಟಿವ್ ಆಗಿ ಥಾಟ್ಸ್ ಬಂದರೆ ಯಾರು ಮಾಡ್ತಾರೋ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ. ಸೊ ಎಷ್ಟು ದಿನ ಆಯಿತು ಸರ್? ಸೊ ಶೂಟ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 80 days ಆಗಿದೆ. ಸೊ ಇನ್ನೊಂದು 20 days ಇದೆ ಸರ್. ಒಂದು ಆಗೋಗಿದೆ ಎಲ್ಲ. ಇನ್ನೊಂದು ಸಾಂಗ್ ಇದೆ, ಆಮೇಲೆ ಒಂದು ಚಿಕ್ಕದ ಒಂದು ಫ್ಲ್ಯಾಶ್ ಬ್ಯಾಕ್ದು ಒಂದು ಬಿಟ್ ಇದೆ. ಅದು ಮುಗಿಸ್ಕೊಂಡ್ರೆ ಮುಗೀತು ಸರ್. ಯಾವಾಗ ಬರ್ತಿದ್ರೆ ಸರ್ ಫೈಲ್? ನಾವು ಬರೋದು, ನಮ್ಮ ಬಾಸ್ ಬರೋದು ಎರಡೂ ಒಂದೇ ಆಗಲಿ ಅನಿಸುತ್ತೆ. ಸೊ ಮೇ ಬಿ ನವಂಬರ್ ಆರ್ ಡಿಸೆಂಬರ್. ಸೊ ಅವ್ರು ಏನಾದರೂ ಬಂದರೆ ಲೈಕ್ ಇವೆಂಟಿಗೆ ಕರೆಸೋ ಸಾಧ್ಯತೆ ಇದೆಯಾ? ನಾವಂತೂ ಡೆಫಿನೆಟಾಗಿ ಅವ್ರಿಗೂ ಆಶೀರ್ವಾದ ತೊಗೊಳಕ್ಕೆ ಹೋಗ್ತೀವಿ. ಅವ್ರು ಮಾಡಿದ್ರು ನಮಗೆ ಅದಕ್ಕಿಂತ ಧನ್ಯ ಇನ್ನೇನಿದೆ ಸರ್. ಗೊತ್ತಾ ಈ ಥರ ಮಾಡ್ತಿರೋದು? ನೀವು ಈ ಥರ ವಿಚಾರ ಅವ್ರಿಗೆ ಗೊತ್ತಿದೆ? ನನ್ನ ಬಗ್ಗೆ ಅವ್ರಿಗೆ ಗೊತ್ತಿದೆಯಲ್ಲ, ನನಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಅಂತೂ ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ನಾವು ಮುಟ್ಟಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಸರ್. ಎವ್ರಿ ನೌ ಆ್ಯಂಡ್ ದೆನ್ ವಿ ಆರ್ ಡೂಯಿಂಗ್ ಪ್ರೆಸ್ ಮೀಟ್ಸ್. ಆ್ಯಂಡ್ ದರ್ಶನ್ ಅವರು ನಮಗೆ ಒಂದು ಆರಾಧ್ಯ ದೇವರು ಅಂತಲೇ ನಾನು ಹೇಳಿದ್ದೀನಿ. ಸೊ ದೇವ್ರು ನಮ್ಮ ಕೂಗನ್ನೆಲ್ಲೋ ಕೇಳಿಸ್ಕೊಂಡಿರ್ತಾರೆ ಅನ್ನೋ ನಂಬಿಕೆನೂ ನನಗಿದೆ. ಸರ್, ಸ್ಕ್ರೀನಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ ಈ ಒಂದು ಮೂವಿಲಿ ಒಂದು ವಾವ್ ಸೀನ್ ಅಂದರೆ ಯಾವ ಸೀನಲ್ಲಿ ನೀವು ನೋಡೋಕ್ಕೆ ಇಷ್ಟಪಡ್ತೀರಿ? ನಿಮ್ಮನ್ನು ಅಷ್ಟು ಎಕ್ಸೈಟ್ಮೆಂಟ್, ಅಷ್ಟು ಹಾರ್ಡ್ ಅನಿಸಿದ್ದು ಸೀನ್? ನನಗೆ ಇಡೀ ಮೂವಿ ಐ ಆಮ್ ಅ ನ್ಯೂ ಕಮರ್. ನಾನು ಡ್ರಾಮಾಲಿಂದ ಇಲ್ಲಿ ಬಂದಿರೋದು. ಸೊ ಎವ್ರಿಥಿಂಗ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಕಂಪ್ಲೀಟ್ಲಿ ಎಕ್ಸೈಟೆಡ್ ಫಾರ್ ಮಿ. ಇರೋದ್ರಲ್ಲೂ ಹೇಳಬೇಕು ಅಂದರೆ ನಂದು ಓಪನಿಂಗ್ ಸೀನು, ಯಾಕಂದರೆ ತುಂಬ ಟೈಮ್ ತೊಗೊಂಡು ಮಾಡಿದ್ರು. ಲೈಕ್ ರಿಯಲಿ ದಟ್ ಐ ಆಮ್ ಎಕ್ಸೈಟೆಡ್ ಟು ಸಿ. ಆಮೇಲೆ ಇನ್ನೂ ಒಂದು ಸೀಕ್ವೆನ್ಸ್, ದ ಸೋಲ್ ಆಫ್ ದ ಮೂವಿ ವೇರ್ ಎವ್ರಿಥಿಂಗ್ ವಿಲ್ ಚೇಂಜ್, ದ ವರ್ಲ್ಡ್ ವಿಲ್ ಚೇಂಜ್ ಫಾರ್ ಹಿಮ್. ಆ ಸೀನ್ ಒಂದಿದೆ, ಆ ಗ್ಲಿಚ್, ಆ ಪಾಯಿಂಟು, ಅದರಲ್ಲಿ ನಾನು ಕೊಟ್ಟರೆ ರಿಯಾಕ್ಷನ್ ಇಷ್ಟ ಆಗುತ್ತಾ ಜನಕ್ಕೆ ಅನ್ನೋದು ನನಗೊಂದು ಕುತೂಹಲ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.